ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸ್ಸು ಕನ್ನಡ ವ್ಲಾಗ್ಸ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ ನೋಡ್ರಿ. ನಾ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇವತ್ತು ಸಂಡೇ ಇತ್ತು, ಹುಡುಗರೆಲ್ಲ ಮನೆಗೆ ಇದ್ರಲ್ರಿ, ಅದಕ್ಕೆ ಅವರಿಗೆ ಸ್ವಲ್ಪ ಚುರುಮುರಿ ಚಾಳು ಮಾಡ್ಕೊಡ್ಬೇಕಂತ ಹೇಳಿ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತೀನಿ ನೋಡ್ರಿ. ಸೊ ಇವತ್ತು ಮುಂಜಾನೆ ಹಿಡಿದು ಒಟ್ಟು ಹೋಮ್ವರ್ಕೇ ಮಾಡಿದ್ದಿಲ್ಲರಿ, ಅದಕ್ಕೆ ಅದಿಷ್ಟು ಮಾಡಿಕೊಟ್ಟು ಎಲ್ಲರೂ ತಿನ್ನೋಣ ಅವ್ರಿಗೆ ಕೂಡಿಸ್ಕೊಂಡು ಹೋಮ್ವರ್ಕ್ ಮಾಡ್ಲಾಕತ್ತೀನಿ ನೋಡಿರಿ. ಸಾಲಿ ಸುಟ್ಟಿದ್ದು ಅಂದ್ರೆ ಇಟ್ಟೇರಿ ಬರೀ ಮುಂಜಾನೆ ಹಿಡಿದು ಆಟ ಆಡೋದೇ ಆತದಾಗ ಊಟ ಮಾಡೋದನ್ನು ಅವ್ರಿಗೆ ಖಬರ್ ಇರಲ್ಲ ನೋಡಿರಿ, ಯಾವ ಥರ ಮಾಡ್ತಾರೆ. ಸೊ ಎಲ್ರಿಗೂ ಇಲ್ಲಿ ಏನೇನು ಹೋಮ್ವರ್ಕ್ ಮಾಡ್ಯಾರಿಲ್ಲ ಅಂತಂದು ಮತ್ತು ನಾಳೆಗೆ ಸಾಲಿಗೆ ಹೋಗೋದು ಅಂಥೇಳಿ ನೋಡಕತ್ತಿಲ್ಲ ನೋಡಿರಿ. ಸೊ ಈ ವಿಡಿಯೋ ಕೊನೆತನ ನೋಡಿರಿ. ಒಂದು ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನೋಡಿರಿ. ಸೊ ಹುಡುಗರೆಲ್ಲ ಹೋಮ್ವರ್ಕ್ ಮಾಡೋದಾರಿ. ಇವಾಗ ಸಂಡೇ ಇತ್ತಲ್ರಿ, ಅದಕ್ಕೆ ಸ್ವಲ್ಪ ದೋಸೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ರೀ. ದೋಸೆ ಮಾಡೀನಿ ರೀ. ಇವತ್ತು ದೋಸೆ ಹಿಟ್ಟು ಹೆಂಗೆ ಪ್ರಿಪೇರ್ ಮಾಡಬೇಕು ಮತ್ತು ಶೇಂಗಾ ಚಟ್ನಿ ಹೆಂಗೆ ಮಾಡ್ಬೇಕಂತ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಈಗ ಇಲ್ಲಿ 3 ಕಪ್ಪು ರೇಷನ್ ಅಕ್ಕಿ ತೊಗೊಂಡೀನಿ ರೀ. 3 ಕಪ್ಪು ರೇಷನ್ ಅಕ್ಕಿಗೆ 1 ಕಪ್ ಉದ್ದಿನಬೇಳೆ ತೊಗೋತೀನಿ ರೀ. ಇದೇ ಕಪ್ಲಿಂದ ತೊಗೊಂಡೇನಿ ರೀ 3 ಕಪ್ಪು. ಸೊ ಈಗ 1 ಕಪ್ಪು ರೇಷನ್ ಅಕ್ಕಿ ತೊಗೊಳತ್ತೀನಿ ರೀ, ಮತ್ತು ಅರ್ಧ ಕಪ್ಪು ಕಡಲೆಬೇಳೆ ತೊಗೊಳತ್ತೀನಿ ರೀ. ಕಡಲೆಬೇಳೆ ಹಾಕೊಂಡ್ರೆ ಕಲರ್ ಚಂದ ಬರ್ತವೆ ಮತ್ತು ಕ್ರಿಸ್ಪಿಯಾಗಿರ್ತಾವೆ ರೀ. ಸೊ ಈಗ 1 ಸ್ಪೂನು ಮೆಂತ್ಯ ಹಾಕೋತೀನಿ ರೀ. 1 ಸ್ಪೂನು ಮೆಂತ್ಯ ಹಾಕ್ಕೊಂಡು ನೋಡಿರಿ, 1 ಸ್ಪೂನ್ ಅಷ್ಟೇ ಹಾಕ್ಕೊಂಡು ರೀ, ಅಂದ್ರೆ ಕಹಿ ಆತವ, ಅದಕ್ಕೆ 1 ಸ್ಪೂನ್ ಹಾಕ್ಕೊಂಡು ಎಲ್ಲ ಚಲೋ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು 4-5 ನೀರು ಹಾಕ್ಕೊಂಡು ಸ್ವಚ್ಛಾಗಿ ತೊಳ್ಕೊಂಡು ನೋಡಿರಿ, ಧೂಳೆಲ್ಲ ಹೋತು ಅಂತೇಳಿ. ಸೊ ತೊಳ್ಕೊಂಡು ಈಗ ಇದು ಒಂದು 8 ಗಂಟೆ ಆದರೂ ಇದಕ್ಕೆ ನೆನೆಗೆ ಬಿಡ್ಬೇಕು ರೀ, ಅಕ್ಕಿ ಅದೆಲ್ಲ ನೆನಿಬೇಕಲ್ರಿ. ಅದಕ್ಕೆ ನೆನೆಗೆ ಬಿಟ್ಟು ಈಗ ಈವ್ನಿಂಗ್ ನಾನು ರಾತ್ರಿ ಎಲ್ಲ ಹಿಟ್ಟು ರುಬ್ಕೊಂಡು ನೋಡಿರಿ, ಮಿಕ್ಸರ್ನಾಗ ಹಾಕ್ಕೊಂಡು ಹಿಟ್ಟು ರುಬ್ಕೊಂಡ್ರಿ. ಮತ್ತು ನೆಕ್ಸ್ಟ್ ಡೇ ರೀ ಇದು ಹಿಟ್ಟು ನೋಡಿರಿ ಎಷ್ಟು ಚಲೋ ಬಂದದ. ಇದ್ರಾಗ ಏನು ಸೋಡಾ ಗಿಡ ಏನೂ ಹಾಕಿಲ್ರಿ, ಜಸ್ಟ್ ಇಷ್ಟು ಉಪ್ಪು ಹಾಕ್ಕೊಂಡು ತಿರ್ಸ್ಕೊಂಡು ದೋಸೆ ಹಾಕೋಬೇಕು ನೋಡಿರಿ. ನಾ ಒಂದು ಇದು ರೀ ಗ್ಯಾಸ್ ಮೇಲೆ ಒಂದು ದೋಸೆ ಹಂಚಿಟ್ಕೊಂಡು ಅದಕ್ಕೆ 1 ಚಮಚ ಎಣ್ಣೆ ತಿರ್ಕೊಂಡು ಈಗ ದೋಸೆ ಹಾಕೊಳಕತ್ತೀನಿ ನೋಡಿರಿ. ನಾ ಇಲ್ಲಿ ಇವತ್ತು ಪ್ಲೇನ್ ದೋಸೆನೇ ಹಾಕ್ಕೊಳತ್ತೀನಿ ರೀ. ಸೊ ಮಸಾಲೆ ದೋಸೆ ಏನು ಹಾಕೊಳತ್ತಿಲ್ಲ, ಬರೀ ಪ್ಲೇನ್ ಹಾಕ್ಕೊಳತ್ತೀನಿ ಅಷ್ಟೇ. ಹುಡುಗರು ಏನು ಖಾರ ತಿನ್ನಲ್ಲಲ್ರಿ, ಅದಕ್ಕೆ ಅವ್ರಿಗೆ ಪ್ಲೇನ್ ದೋಸೆನೇ ಮಾಡ್ಕೊಡ್ಬೇಕು ನೋಡಿರಿ. ಸೊ ದೋಸೆ ಎಲ್ಲ ರೆಡಿ ಐತೆ ರೀ. ಈಗ ಮತ್ತು ಇನ್ನೊಂದು ದೋಸೆ ಹಾಕೊಳತ್ತೀನಿ ನೋಡಿರಿ. ಸೇಮ್ ಅದೇ ಥರ ಹಾಕೋತೀನಿ ರೀ. ದೋಸೆ ಕ್ರಿಸ್ಪಿಯಾಗಿ ಚಲೋ ಬಂದೀವಿ ರೀ. ನಮ್ಮ ಉದ್ದಿನಬೇಳೆ ಏನು ನಾ ಕರ್ದು ತಂದಿಲ್ಲ ರೀ ಶಾಪ್ನಾಗಿಂದು, ನಮ್ಮ ಹೊಲದಾಗೆ ಬೆಳೆದಿದ್ದು ಉದ್ದಿನಬೇಳೆನೇ ಹಾಕ್ಕೊಂಡೀನಿ ರೀ. ಅಂದ್ರೂ ಚಲೋ ಬಂದವೆ ರೀ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ನಮ್ಮ ಹೊಲದಾಗೆ ಬೆಳೆದಿದ್ದು ರೀ. ಸ್ವಲ್ಪ ಕಪ್ಪಿದ್ದು, ಬಟ್ ರುಬ್ಬಣ ಇದು ಮಾಡೋಣ ಎಲ್ಲ ಪರ್ಫೆಕ್ಟಾಗಿ ಆಯ್ತು ನೋಡಿರಿ, ಸಪ್ಪೆಲ್ಲ ಹೋಗಿದ್ದು. ಸೊ ಈಗ ಕ್ರಿಸ್ಪಿಯಾಗಿ ಚಲೋ ಆತವ್ರಿ ದೋಸೆ ಎಲ್ಲ ಆದಮೇಲೆ ಈಗ ನಾ ಶೇಂಗಾ ಚಟ್ನಿ ಮಾಡ್ಲಿಕ್ಕೆ ಇಲ್ಲೊಂದು ಸ್ವಲ್ಪನ ಶೇಂಗಾ ಹುರ್ಕೊಂಡು ತೊಗೊಂಡಿದ್ರಿ. ಸ್ವಲ್ಪ ಶೇಂಗಾ ಹುರ್ಕೊಂಡು ತೊಗೊಂಡು ಈಗ ಅದಕ್ಕೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ರಿ, ಕರಿಬೇವು ಒಂದು 10-12 ಇದು ತೊಗೊಂಡ್ರಿ, ಬೆಳಗಡ್ಡೆ ಮತ್ತು ಅವ್ರ ಜೊತೆ ತಗೋಷ್ಟು ಉಪ್ಪು ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಸಾಸಿವೆ ತೊಗೊಂಡು ನೋಡಿರಿ. ತೊಗೊಂಡಿದ್ಮೇಲೆ ಈಗ ಅದಿಷ್ಟು ಎಲ್ಲ ನಾನು ಮಿಕ್ಸರ್ ಜಾರ್ನಾಗ ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ ರೀ. ಚಲೋ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ರೀ. ಸೊ ಎಲ್ಲ ಪೇಸ್ಟ್ ಮಾಡ್ಕೊಂಡ್ರಿ. ಪೇಸ್ಟ್ ಮಾಡ್ಕೊಂಡು ಅದನ್ನು ಈಗ ಇದಕ್ಕೆ ಪೋಣೆ ಹೊಡಿಬೇಕಂತ ಹೇಳಿ ಇಲ್ಲಿ ಒಲೆ ಮೇಲೆ ಒಂದು ಬೊಗಣೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರಿ. ಎಣ್ಣೆ ಹಾಕೋಣ, ಅದಕ್ಕೆ ಈಗ ಬರೀ ಸಾಸಿವೆ ಮತ್ತು ಕರಿಬೇವುದೇ ಪೋಣೆ ಹೊಡ್ಕೊತೀನಿ ನೋಡಿರಿ. ಅದಿಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ದಂಥ ಚಟ್ನಿ ಹಾಕ್ಕೊಂಡ್ರಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋರಿ. ಗಟ್ಟಿ ಆದ್ರೂ ಸ್ವಲ್ಪ ಗಟ್ಟಿನೂ ಮಾಡ್ಕೊಬೋದು ರೀ, ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ರೀ. ಇಷ್ಟೇ ನೋಡಿರಿ, ಚಟ್ನಿನೂ ರೆಡಿ ಆಯ್ತದೆ. ಈಗ ದೋಸೆ ನೋಡಿರಿ ಕ್ರಿಸ್ಪಿಯಾಗಿ ಸೂಪರ್ ಆಗಿದ್ದೀವಿ ರೀ. ನೀವು ಮನ್ಯಾಗ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ. ಥ್ಯಾಂಕ್ ಯು ಆಲ್.